ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಡಿಸಿಎಂ ಆಗಿರತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ರಾಜಕೀಯ ಜೀವನದ ಏಳು ಬೀಳುಗಳನ್ನು ನೆನಪು ಮಾಡಿಕೊಂಡು ಕಣ್ಣೀರನ್ನು ಹಾಕಿದ್ದಾರೆ, ಭಾವುಕರಾಗಿ ಮಾತನಾಡಿದ್ದಾರೆ. ಇದೀಗ 3 ಬಾರಿ ಸಿಎಂ ಸ್ಥಾನ ತಪ್ಪಿದ್ದಕ್ಕೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದಂತಹ ಘಟನೆಗಳು ಇದೀಗ ನಡೆದಿರತಕ್ಕಂಥದ್ದು. ತುಮಕೂರು ನಗರದ ಇರತಕ್ಕಂಥ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ಸಿಬ್ಬಂದಿಗಳ ಕುರಿತು ಮಾತನಾಡುವಂತಹ ವೇಳೆಯಲ್ಲಿ ತಮ್ಮ ರಾಜಕೀಯ ನಡೆಗಳನ್ನು, ರಾಜಕೀಯ ಏಳು ಬೀಳುಗಳನ್ನು ನೆನಪು ಮಾಡಿಕೊಂಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಅಭಿಪ್ರಾಯವನ್ನು ಹೊರಹಾಕಿರ್ತಕ್ಕಂಥದ್ದು. 3 ಬಾರಿ ಸಿಎಂ ಸ್ಥಾನ ಕೈತಪ್ಪಿದ್ದಕ್ಕೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಜೀವನದ ಏಳು ಬೀಳುಗಳನ್ನು ನೆನೆದು ಡಿಸಿಎಂ ಭಾವುಕರಾಗಿರ್ತಕ್ಕಂಥದ್ದು. ಈ ಬಾರಿಯೂ ಕೂಡ ಮುಖ್ಯಮಂತ್ರಿ ಹುದ್ದೆ ಸಿಗ್ತಕ್ಕಂಥ ವಿಶ್ವಾಸ ಇತ್ತು, ರಾಜಕೀಯ ಬೆಳವಣಿಗೆಗಳಿಂದ ಸಾಧ್ಯವಾಗಿಲ್ಲ ಅಂಥೇಳಿ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದಲ್ಲೇ ಉಳಿದುಕೊಂಡು ಸೇವೆಯನ್ನು ಮುಂದುವರಿಸುವುದಾಗಿ ತಿಳಿಸಿರ್ತಕ್ಕಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್. ತುಮಕೂರಿನಲ್ಲಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಂದ ಅದ್ದೂರಿ ಸ್ವಾಗತವನ್ನು ಸ್ವೀಕರಿಸಿ ಮಾತನಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. 3 ಬಾರಿ ಮುಖ್ಯಮಂತ್ರಿ ಹುದ್ದೆ ಕೈತಪ್ಪಿದ ಬಗ್ಗೆ ಮೊದಲ ಬಾರಿಗೆ ಬಹಿರಂಗವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. 2013ರಲ್ಲಿ ಚುನಾವಣೆಯಲ್ಲಿ ಸೋತಿದ್ದರಿಂದ ಮುಖ್ಯಮಂತ್ರಿ ಹುದ್ದೆ ಸಿಗಲಿಲ್ಲ, ನಾನು ಗೆದ್ದಿದ್ದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಅಂತೇಳಿ ಪರಮೇಶ್ವರ್ ಹೇಳಿದ್ದು ಇದೀಗ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇದೆ. ಇನ್ನು 2018ರಲ್ಲಿ ಕಾಂಗ್ರೆಸ್ 80 ಸ್ಥಾನಗಳನ್ನು ಗೆದ್ದಿದ್ರು. ಮೈತ್ರಿ ಸರ್ಕಾರದ ಕಾರಣದಿಂದ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಆ ಸಂದರ್ಭದಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡ್ಬೋದಿತ್ತು ಅನ್ನುವಂತಹ ಅಭಿಪ್ರಾಯವನ್ನು ಪರಮೇಶ್ವರ್ ಹೊರಹಾಕಿದ್ದಾರೆ. ಈ ಬಾರಿ ಕೂಡ ಮುಖ್ಯಮಂತ್ರಿ ಸಿಗ್ತಕ್ಕಂಥ ವಿಶ್ವಾಸ ಇತ್ತು, ಆದರೆ ರಾಜಕೀಯ ಬೆಳವಣಿಗೆಗಳಿಂದ ಅದು ಸಾಧ್ಯ ಆಗಲಿಲ್ಲ. ಕೊನೆಯ ಪಕ್ಷ ಉಪಮುಖ್ಯಮಂತ್ರಿ ಹುದ್ದೆಯ ಜವಾಬ್ದಾರಿ ನೀಡಿದೆ ಅಂತ ಹೇಳಿಬಿಟ್ಟು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಹುದ್ದೆ ನೀಡೋದಕ್ಕೆ ಸಾಧ್ಯವಾಗದಿದ್ದರೆ ರಾಜಕೀಯದಿಂದ ಹಿಂದೆ ಸರಿಯುವುದಾಗಿ ಹೈಕಮಾಂಡ್ಗೆ ತಿಳಿಸಿದ್ದೆ, ಆದರೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದಲ್ಲೇ ಉಳಿದು ಸೇವೆ ಮುಂದುವರಿಸಿದ್ದೇನೆ ಅಂತೇಳಿ ಪರಮೇಶ್ವರ್ ಇದೀಗ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ರಾಜ್ಯದ ಜನರು ನಾಯಕರನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ, ಹೀಗಾಗಿ ಸರ್ಕಾರದಲ್ಲಿ ಯಾವುದೇ ಕುಂದುಕೊರತೆ ಬಾರದಂತೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತೇನೆ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಇದೇ ಸಂದರ್ಭದಲ್ಲಿ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲ ಬಹಳ ಅಭಿಮಾನದಿಂದ ನಾನು ಮೊದಲನೇ ಸಾರಿ ಸೆರಿಕಲ್ಚರ್ ಮಿನಿಸ್ಟರ್ ಆದಾಗ ಇಲ್ಲಿ ಬಂದ ಊರಿಗೆ. ಸ್ವಾಭಾವಿಕವಾಗಿ ಆಗಿನ್ನೂ ಚಿಕ್ಕ ವಯಸ್ಸು. ಮನೆ ಹತ್ರ ಬಂದಾಗ ಹಾರ ಇಟ್ಕೊಂಡು ನಿಂತಿದ್ರು. ನನಗೆ ಹಾರ ಹಾಕಿದ್ರು, ಹಾರ ಹಾಕಿ ಕಣ್ಣೀರು ಹಾಕೊಂಡು, ಯಾರೋ ಪಕ್ಕದಲ್ಲಿರೋದು, ಯಾಕೆ ಸ್ವಾಮಿ ಸಂತೋಷ ಪಡಬೇಕು, ನೀವು ಕಣ್ಣೀರು ಹಾಕ್ತಿರಲ್ಲ, ಅಯ್ಯೋ ದಡ್ಡ, ಅದು ಆನಂದ ಬಾಷ್ಪ ಕಣಯ್ಯ ಅಂತ ಹೇಳಿದರು. ನಾನು ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಉನ್ನತ ಶಿಕ್ಷಣ, ಮೆಡಿಕಲ್ ಎಜುಕೇಶನ್ ಎಲ್ಲ ಸಚಿವನಾಗಿ, ಆಗ ನಿಮಗೆ ಬಂದೆ. ಊರೆಲ್ಲ ಸಂತೋಷ ಪಡ್ಕೊಂಡು ಮೆರವಣಿಗೆ ಮಾಡಿ ಇವತ್ತು ನೀವೆಲ್ಲರೂ ಕೂಡ ಅಷ್ಟೇ ಸಂತೋಷದಿಂದ ನಾನು ಬರ್ ಮಾಡ್ಕೊಂಡಿದ್ದೀನಿ. ಸಾರಿ, ಸಿದ್ಧಾರ್ಥ ಸಂಸ್ಥೆ ಸಾಮಾನ್ಯವಾಗಿ ಬಂದಿಲ್ಲ. ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ನೋಡಿದೆವು. ನಮ್ಮ ತಂದೆಯವರು ಗಾಡಿ ಕಟ್ಕೊಂಡು ಹಳ್ಳಿಗೆ ಹೋಗಿ ದವಸ ಇಸ್ಕೊಂಡು ಬಂದು ಮಕ್ಕಳನ್ನು ಸಾಕಿ ಸಂಸ್ಥೆಯನ್ನು ಕಟ್ಟಿದ್ರು. ಅವರಿಗೆ ಅವತ್ತು ಕಲ್ಪನೆ ಇರಲಿಲ್ಲ, ಒಂದು ದಿವಸ ಇದು ವಿಶ್ವವಿದ್ಯಾನಿಲಯ ಆಗತ್ತೆ ಅಂತೇಳಿ. ಇವತ್ತು ಆ ಮಟ್ಟಕ್ಕೆ ಬೆಳೆದು ನಿಂತಿದೆ. ಅದೆಲ್ಲ ಆಗಿರುವುದು ಈ 60 ವರ್ಷದಲ್ಲಿ ಒಬ್ಬ ಅಟೆಂಡರಿಂದ ಹಿಡಿದು, ಒಬ್ಬ ಹೆಡ್ ಮಾಸ್ಟರಿಂದ ಹಿಡಿದು ಇವೆಲ್ಲರವರೆಗೂ ನಿಮ್ಮ ಕೈನಲ್ಲಿ ಏನಾಗಿದೆಯೋ ಅದನ್ನ ಸಹಾಯ ಮಾಡಿದೆ. ರಾಜಕಾರಣಕ್ಕೆ ಹೋಗುವಂತ ಕಲ್ಪನೆ ಕೂಡ ಇರಲಿಲ್ಲ. ನೆವರ್ ಇವನ್
ಕಾಲೇಜ್ ಡೇಸಿಂದ ನಾನೇನು ಯೂತ್ ಕಾಂಗ್ರೆಸ್ಸು NSUI ಆ ಥರದ್ದೆಲ್ಲ ಓಡಾಡ್ತಿರಲಿಲ್ಲ, ಯಾಕೆಂದ್ರೆ ನಮಗೆ ಟೈಮ್ ಇರಲಿಲ್ಲ. ನಮ್ಮದು ಟ್ರೈಮಿಸ್ಟರ್ ಸಿಸ್ಟಮ್, 3 ತಿಂಗಳಿಗೆ 14 ಸಬ್ಜೆಕ್ಟ್ ಎಕ್ಸಾಮ್, 35 ಎಕ್ಸಾಮ್ ಬರೀಬೇಕು. ಅದು ಅಮೆರಿಕನ್ ಸಿಸ್ಟಮ್, ಅದರಲ್ಲಿ ನಾವು ಓದಿದ್ವಿ. ಸೊ ನಮಗೆ ಸಮಯನೇ ಇರಲಿಲ್ಲ ಏನಕ್ಕೂ. ಹಾಗಾಗಿ ಅಷ್ಟೆಲ್ಲ ಮಾಡ್ಕೊಂಡ ಮೇಲೆ ಇಲ್ಲಿ ಭಾಳ ಯೋಚನೆ ಮಾಡಿ, ನಾನು ನನ್ನ ವೈಫ್ ಇಬ್ಬರು ಭಾಳ ಯೋಚನೆ ಮಾಡಿ ಸುದೀರ್ಘವಾಗಿ ಒಂದು ಹೆಚ್ಚು ಕಮ್ಮಿ 2 ತಿಂಗಳು ತಗೊಂಡು ಈ ತೀರ್ಮಾನಕ್ಕೆ, ಯಾಕೆಂದರೆ ಇದು ಲೈಫ್ ಮೇಲೆ ಒಂದೇ ಸರಿ ಆಗುತ್ತೆ. ಸೊ ಅದನ್ನು ತೀರ್ಮಾನ ಮಾಡಿ ಉಳ್ಕೊಂಡೆ. ರಾಜಕೀಯ ಆಕಸ್ಮಿಕವಾಗಿ ಆಯಿತು. ರಾಜೀವ್ ಗಾಂಧಿ ಅವರು ನಮ್ಮ ಕ್ಯಾಂಪಸ್ಸಿಗೆ ಬಂದರು, ಪ್ರೈಮ್ ಮಿನಿಸ್ಟರ್ ಆಗಿ. ಅವ್ರ ಸಂಪರ್ಕ ಬಂತು, ಕರೆ ಕೊಟ್ಟರು, ಸೇರಿಕೊಂಡೆ. ಇವತ್ತು ಹೆಚ್ಚು ಕಡಿಮೆ 40 ವರ್ಷ ಆಗ್ತಾ ಬಂತು. 2 ವರ್ಷ ಆದರೆ 40 ವರ್ಷ ಆಗುತ್ತೆ. 40 ವರ್ಷದಲ್ಲಿ ಅಷ್ಟು ಸರ್ವಿಸ್ ಮಾಡಿದ್ದೀನಿ. ಇಲ್ಲಾಂದ್ರೆ ಯಾರು ಗುರುತಿಸೋಲ್ಲ, ಪಕ್ಷ ಗುರುತಿಸೋಲ್ಲ.